Hello everyone, welcome to my channel ಶ್ರೀ ಚಂಡಿಕಾ ಟೈಲರಿಂಗ್ ಕ್ಲಾಸ್ 5. ಮನೆಯಲ್ಲೇ ಕುಳಿತುಕೊಂಡು ನೀವು ಕೂಡ ಹೊಲಿಗೆ ಕಲಿಯಿರಿ, ಅದು ಕೂಡ ಕನ್ನಡದಲ್ಲಿ. ನಮಸ್ತೆ ಎಲ್ರಿಗೂ, ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 5 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಹೊಲಿಗೆಗೆ ಮುಖ್ಯವಾಗಿ ಬೇಕಾಗಿರುವ ವಸ್ತುಗಳು ಯಾವುದಂತ ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಹೊಲಿಗೆ ನೋಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಹೊಲಿಗೆ ಕ್ಲಾಸಲ್ಲಿ ನೋಟ್ಸ್, ಡ್ರಾಯಿಂಗ್, ಪೇಪರ್ ಕಟ್ಟಿಂಗ್, ನಂತರದಲ್ಲಿ ಬಟ್ಟೆ ಕಟ್ಟಿಂಗ್, ಹೊಲಿಗೆ ಎಲ್ಲದೂ ಇರುತ್ತೆ. ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಒಂದರ ಮೇಲೊಂದರಂತೆ ಮೊದಲಿಗೆ ಮಿಷನ್ ಬಗ್ಗೆ, ಮಿಷನ್ ಆಯಿಲ್ ರನ್ನಿಂಗ್, ನಂತರ ಹುಕ್ಸ್, ಬಟನ್ ಅಟ್ಯಾಚ್, ಬಟನ್ ಹೋಲ್, ಹುಕ್ಸ್ ಐ, ಚಿಲ್ಡ್ರನ್ಸ್ ಹ್ಯಾಟಿಂದ ಹಿಡಿದು ಫ್ರಾಕ್, ಸಾರಿ, ಬ್ಲೌಸ್, ಡ್ರೆಸ್, ಶರ್ಟ್ ಎಲ್ಲನೂ ಒಂದೊಂದಾಗಿ ಹೊಲಿಗೆ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಹೊಲಿಗೆ ಕ್ಲಾಸಲ್ಲಿ ಡ್ರಾಯಿಂಗ್ ನೋಟ್ಸ್ ಅನ್ನೋದು ತುಂಬ ಮುಖ್ಯ. ಈ ನೋಟ್ಸ್ ಡ್ರಾಯಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಹೊಲಿತಾ ಮಧ್ಯೆ ಸ್ವಲ್ಪ ದಿನ ಹೊಲಿಯೋದಿದ್ರು ಮತ್ತೆ ಹೊಲಿಯೋಕ್ಕೆ ಶುರು ಮಾಡಿದಾಗ ವಿಡಿಯೋ ಅದು ನೋಡಿ ಕಲಿಯೋದಕ್ಕಿಂತ ನಾವು ಹೊಲಿದಿಟ್ಟ ನೋಟ್ಸ್ ಇರುತ್ತಲ್ಲ ಅದನ್ನು ನೋಡಿ ನಮಗೆ ಯಾವುದು ಹೊಲಿತೀವೋ ಅದರಲ್ಲಿ ಆ ಪಾಠವನ್ನು ನೋಡಿದಾಗ, ನೋಟ್ಸು ಡ್ರಾಯಿಂಗ್ ಎಲ್ಲ ನೋಡಿದಾಗ ಮತ್ತೆ ಅದು ಹೇಗೆ ಮಾಡಬೇಕನ್ನೋದು ಖಂಡಿತ ನೆನಪಾಗತ್ತೆ, ಹೊಲಿಯೋಕ್ಕೆ ಈಸಿ ಆಗುತ್ತೆ, ಉಪಯೋಗ ಆಗುತ್ತೆ. ಯಾಕಂದರೆ ನಾವು ಡ್ರಾಯಿಂಗ್ ನೋಟ್ಸ್ ಎಲ್ಲ ಮಾಡಿರ್ತೇವಲ್ಲ, ಖಂಡಿತವಾಗಿ ಅದನ್ನು ಮತ್ತೆ ನೋಡಿದಾಗ ಅದು ನಾವೇ ಸ್ವತಃ ಮಾಡಿರೋದ್ರಿಂದ ಅದು ಖಂಡಿತ ನೆನಪಿಗೆ ಬರುತ್ತೆ, ಮತ್ತು ಹೊಲಿಯೋಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ಆದಷ್ಟು ನೋಟ್ಸ್ ಡ್ರಾಯಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಟ್ಸ್ ಎಷ್ಟೇ ಹಳೆಯದಿದ್ರು ಹಾಗೆ ಜಾಗ್ರತೆಯಿಂದ ತೆಗೆದಿಟ್ಟರೆ ಮುಂದೆ ನಮಗೆ ಖಂಡಿತ ಈ ನೋಟ್ಸನ್ನು ನೋಡಿ ನಮಗೆ ಹೊಲಿಯೋಕ್ಕೆ, ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗತ್ತೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಹೊಲಿಗೆಗೆ ಬೇಕಾದ ಅಳತೆಗಳು, ನಮಗೆ ಯಾವೆಲ್ಲ ಅಳತೆಗಳು ಬೇಕಾಗತ್ತೆ ಅನ್ನೋದನ್ನು ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅದು ಯಾವುದಂತ ನೋಡೋಣ ಬನ್ನಿ. ಇದು ನಂದು ನೋಟ್ಸ್. ಇದು ಹಳೆ ನೋಟ್ಸ್ ಎಲ್ಲ ಹಾಳಾಗಿದೆ ಅಂತ ನಾನು ಹೊಸ ನೋಟ್ಸಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ನಂದು ಹೊಸ ನೋಟ್ಸ್. ಇದು ಎಲ್ಲ ಬರೆದಿಟ್ಕೊಂಡಿದ್ದೀನಿ, ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇದು ಟೈಲರಿಂಗ್ ಮೆಟೀರಿಯಲ್ಸ್ ಯಾವುದೆಲ್ಲ ಬೇಕು ಅನ್ನೋದನ್ನು ಈ ಕಡೆ ಕನ್ನಡದಲ್ಲೂ ಬರ್ಕೊಂಡಿದ್ದೀನಿ. ನೋಟ್ಸ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಬೇಕಾದ ವಸ್ತುಗಳು, ಮೆಟೀರಿಯಲ್ಸ್. ಹಾಗೆ ಈಗ ಬೇಕಾಗುವ ಅಳತೆಗಳು ಯಾವುದಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಬೇಕಾಗುವ ಅಳತೆಗಳು: ಸಿ ಅಂದರೆ ಚೆಸ್ಟ್, ಎಲ್, ಎರಡನೇದಾಗಿ ಎಲ್ ಅಂದರೆ ಲೆಂತ್, ಚೆಸ್ಟ್ ಅಂದರೆ ಎದೆಯ ಸುತ್ತಳತೆ, ಎಲ್ ಲೆಂತ್ ಅಂದರೆ ಉದ್ದ. ಇನ್ನು ಮೂರನೇದಾಗಿ ಎಫ್ ಎಲ್ ಅಂದರೆ ಫುಲ್ ಲೆಂತ್, ಈ ಕಡೆ ಪೂರ್ಣ ಉದ್ದ. ಇದು ಬೇಕಾಗುವ ಅಳತೆಗಳು. ನಾಲ್ಕನೇದಾಗಿ ಡಬ್ಲ್ಯೂ ಐ ಅಂದರೆ ವಿಡ್ತ್ ಅಂದರೆ ಅಗಲ. ನೆಕ್ಸ್ಟ್ ಐದನೇದಾಗಿ ವೈ ಎಸ್ ಅಂದರೆ ಶೋಲ್ಡರ್, ಭುಜದ ಅಳತೆ, ಕನ್ನಡದಲ್ಲಿ ಭುಜದ ಅಳತೆ. ನೆಕ್ಸ್ಟ್ ಆರನೇದಾಗಿ ಎನ್ ಡಬ್ಲ್ಯೂ ನೆಕ್ ವಿಡ್ತ್, NWI ನೆಕ್ ವಿಡ್ತ್, ಈ ಕಡೆ ಕತ್ತಿನ ಅಗಲ. ಹಾಗೆ NLF ನೆಕ್ ಲೆಂತ್ ಫ್ರಂಟ್ ಅಂದರೆ ಕತ್ತಿನ ಮುಂಭಾಗದ ಉದ್ದ, ಕತ್ತಿನ ಉದ್ದ ಮುಂಭಾಗ. ಹಾಗೆ NLB ನೆಕ್ ಲೆಂತ್ ಬ್ಯಾಕ್ ಸೈಡ್. ಹಾಗೆ ಇದು ಕತ್ತಿನ ಉದ್ದ ಹಿಂಭಾಗ, ನೋಡಿ ಕತ್ತಿನ ಉದ್ದ ಹಿಂಭಾಗ. ಹಾಗೆ NR ನೆಕ್ ರೌಂಡ್, ಕತ್ತಿನ ರೌಂಡ್ ಸುತ್ತಳತೆ, ಕತ್ತಿನ ಸುತ್ತಳತೆ. ಹಾಗೆ 10ನೇದಾಗಿ AWH ಅಂದರೆ ಆರ್ಮ್ ಹೋಲು ಅಳತೆ, ಕಂಕುಳ ಅಳತೆ.
ಅಂದರೆ ಆರ್ಮ್ ಹೋಲ್ ಅಂದರೆ ಕಂಕುಲ ಅಳತೆ. ನೆಕ್ಸ್ಟ್ 11ನೇದಾಗಿ ಕಾಲರ್, ಇದು ಕಾಲರ್ ಅಳತೆ. CO ಅಂದರೆ ಕಾಲರ್. ಈಗ 12ನೇದು WR ಅಂದರೆ ವೈಸ್ಟ್ ರೌಂಡು ಅಂದರೆ ಸೊಂಟದ ಸುತ್ತಳತೆ. ಹಾಗೆ 13ನೇದಾಗಿ NW ನ್ಯಾಚುರಲ್ ವೈಸ್ಟ್ ಅಂದರೆ ಭುಜದಿಂದ ಬಾಡಿಯ ಉದ್ದ. ಇನ್ನು 14ನೇದಾಗಿ SL ಅಂದರೆ ಸ್ಲೀವ್ಸ್ ಲೆಂತ್ ಅಂದರೆ ಕೈಯ ಉದ್ದ. ಹಾಗೆ SR ಸ್ಲೀವ್ಸ್ ರೌಂಡ್, ಕೈಯ ರೌಂಡು ಸುತ್ತಳತೆ, ಕೈ ಸುತ್ತಳತೆ. ಹಾಗೆ 16ನೇದು H ಅಂದರೆ ಹಿಪ್, ಇದು ಹಿಪ್ ಅಂದರೆ ಆಸನದ ಸುತ್ತಳತೆ. ಹಾಗೆ 17ನೇದು KN ನೀ ಅಂದರೆ ಮಂಡಿಯ ಅಳತೆ. ನೋಡಿ, ಇದು 17 ನೀ ಅಂದರೆ ಮಂಡಿಯ ಅಳತೆ. ಹಾಗೆ ಬಾಟಮ್, 18ನೇದಾಗಿ ಬಾಟಮ್ ಅಂದರೆ ಇದು ಬಟ್ಟೆಯ ಕೆಳಭಾಗ ಬಾಟಮ್ ಅಂತಾರೆ. ಹಾಗೆ ಬಟ್ಟೆಯನ್ನು ಮಡಚುವಾಗ ಅಗಲದ ಅಳತೆಯನ್ನು ತೆಗೆದುಕೊಂಡು ಮೊದಲು ಉದ್ದಕ್ಕೂ ನಂತರ ಅಡ್ಡವಾಗಿ ಮಡಚಬೇಕು. ಇದು ಇವತ್ತಿನ ನೋಟ್ಸ್ ಆಗಿದೆ. ದಯವಿಟ್ಟು ನೋಟ್ಸ್ ಬರೋರು ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಭಿನಂದನೆಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.